ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇದು ಸಂಡೇ ಮಿನಿ ವ್ಲಾಗ್. ಸೊ ಬೆಳಗ್ಗೆನೆ 3:30ಗೆ ಎದ್ದು ರೆಡಿ ಆದ್ವಿ. ಸೊ ಎಲ್ಲಿಗೆ ಹೋಗೋಣ ಅಂದರೆ ನಮ್ಮ ಅಪ್ಪನ ಮನೆಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಟ್ರೈನ್ ಇದ್ದಿತ್ತು 6 ಗಂಟೆಗೆ. ಸೊ ನಾವು 3:30ಗೆ ಎದ್ದು ರೆಡಿಯಾಗಿ ಹೊರಟ್ವಿ. ಆದರೆ ತುಂಬ ಮಳೆ ಬರ್ತಾಯಿತ್ತು. ಸೊ ಹಾಗೇ ಅಂದರೆ ಅರ್ಧ ಇದಕ್ಕೆ ಮಾತ್ರ ಮಳೆ ಬರ್ತಾ ಇದ್ದಿದ್ದು. ಸೊ ಜಾಕಿ ಕ್ವಾರ್ಟರ್ಸ್ ಗಂಟ ಮಳೆ ಇತ್ತು. ಆಮೇಲೆ ಮುಂದೆ ಬಂದರೆ ಮಳೆನೇ ಇರಲಿಲ್ಲ. ಸೊ ಫೈನಲಿ ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಸೊ ಅವ್ರು ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಅಂದರು. ಸೊ ಹಾಗಾಗಿ ನಾನು ನಮ್ಮ ಅಕ್ಕ ಮತ್ತು ಪಾಪು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಅವರು ಗಾಡಿ ಪಾರ್ಕಿಂಗ್ ಮಾಡಿ ಬರ್ತಾಯಿದ್ರು. ಸೊ ಹಾಗೆ ಟಿಕೆಟ್ ತಗೊಂಡು ನಾವು ಪ್ಲ್ಯಾಟ್ಫಾರ್ಮ್ಗೆ ಬಂದ್ವಿ. ಸೊ ಫೈನಲಿ ಟ್ರೈನ್ ಬಂತು. ಸೊ ಬೇಗ ಹತ್ಕೊಂಡು ಸೀಟ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಹತ್ತಿದ್ವಿ. ಸೊ ಫೈನಲಿ ಸೀಟ್ ಸಿಕ್ತು. ಮತ್ತು ತುಂಬ ರಶ್ ಇತ್ತು. ಸೊ ನಿದ್ದೆ ಮಾಡೋಕ್ಕಂತೂ ಆಗಲಿಲ್ಲ. ಇನ್ನು ಟ್ರೈನಲ್ಲಿ ಹೋಗ್ತಿದ್ದೀವಿ ಅಂತಂದಮೇಲೆ ನನ್ನ ಫೇವ್ರೆಟ್ ಟೀ ಜೊತೆಗೆ ನನಗೆ ಮದ್ದೂರು ವಡೆ ಇರಲೇಬೇಕು. ಸೊ ಅದ್ರ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಟ್ರೈನಲ್ಲಿ ಹೋದರೆ ಇದನ್ನು ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ. ಸೊ ಫೈನಲಿ ನಾನು ಟೀ ಮತ್ತು ಮದ್ದೂರು ವಡೆ ತೊಗೊಂಡೆ. ಮತ್ತು ನಮ್ಮ ಅಕ್ಕ ತುಂಬ ನಿದ್ದೆ ಮಾಡ್ತಾಯಿದ್ಲು. ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಪಾಪ ಅವಳಿಗೆ ಗೊತ್ತೇ ಆಗಿಲ್ಲ. ಸೊ ತುಂಬ ಏಕೆಂದರೆ 3:30ಗೆ ಎದ್ದಿದ್ವಿ, ಹಾಗಾಗಿ ನಿದ್ದೆನೂ ಮಾಡಿದ್ದು ಕಮ್ಮಿ ಇತ್ತು. ಸೊ ನಾನು ಪಾಪು ಹಾಗೇ ವೀಡಿಯೋ ಮಾಡ್ಕೊತಾ ಇದ್ವಿ. ನಮ್ಮ ಅಕ್ಕ ಹಾಗೆ ಮಲಗಿದ್ಲು. ಸೊ ಮೈಸೂರಿಂದ ಅರಸೀಕೆರೆಗೆ ಜಾಸ್ತಿ ಟೈಮ್ ಆಗಲಿಲ್ಲ. ಸೊ 3 ಅವರ್ಸ್ ಅಷ್ಟೇ ಇದ್ದಿದ್ದು. ಸೊ ನಾವು ಫೈನಲಿ ಅರಸೀಕೆರೆಗೆ ಬಂದ್ವಿ. ಸೊ ಪಾಪ ಫುಲ್ ಖುಷಿಯಾಗ್ಬಿಟ್ಟ. ತಕ್ಷಣ ಪಟ್ಟಂತ ಇಳಿದ್ಬಿಟ್ಟ ಟ್ರೈನ್ ಮೂವ್ ಆಗ್ತಿರುವಾಗಲೇ. ಸೊ ನಾವು ಬಂದು ಇಳಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಬಂದು ವೆಯ್ಟ್ ಮಾಡ್ತಿದ್ದ. ಅಟ್ಲೀಸ್ಟ್ 1 ಇಯರ್ ಆಗೋಗಿತ್ತು ನಾನು ಅರಸೀಕೆರೆಗೆ ಹೋಗಿ. ಸೊ ನೋಡಿದ್ರೆ ಅರಸೀಕೆರೆ ಜಂಕ್ಷನಲ್ಲಿ ಲಿಫ್ಟ್ ಇತ್ತು. ನನಗೆ ಫುಲ್ ಶಾಕ್ ಆಯಿತು. ಸೊ ಆಚೆ ನನ್ನ ತಮ್ಮ ಬಂದು ವೆಯ್ಟ್ ಮಾಡ್ತಾ ಇದ್ದ. ಸೊ ಹಾಗೇ ಅಲ್ಲಿಂದ ನಾವು ಚಿಕ್ಕಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ ಅಲ್ಲಿಂದ. ಅದು ತುಂಬ ಖುಷಿಯಾಯಿತು. 1 ಇಯರ್ ಆದಮೇಲೆ ನಾನು ಅರಸೀಕೆರೆಗೆ ಹೋಗಿದ್ದು. ಸೊ ಹಾಗೆ ಚಿಕ್ಕಮ್ಮನ ಮನೆಗೆ ಹೊರಟ್ವಿ. ಸೊ ಚಿಕ್ಕಮ್ಮ ಅಲ್ಲಿ ಬಟ್ಟೆ ಒಗಿತಾ ಇದ್ದರು. ಇದು ನಮ್ಮ ಚಿಕ್ಕಮ್ಮ ಅವ್ರ ಮನೆ. ಸೊ ಬಟ್ಟೆ ಒಗಿತಾ ಇದ್ದರು. ಹಾಗೆ ಮಾತಾಡಿಸ್ಕೊಂಡು ನಾವು ಟೀ ಕುಡ್ಕೊಂಡು ರೆಸ್ಟ್ ಮಾಡೋಣ ಅಂತ ಇದ್ವಿ. ಆಮೇಲೆ ನಮ್ಮ ಅಕ್ಕನ ಮನೆ ನಮ್ಮ ಚಿಕ್ಕಮ್ಮನ ಮನೆ ಹಿಂದೆನೇ ಇದ್ದಿದ್ದು. ಅವ್ರ ಫ್ರೆಂಡ್ ಮನೆಗೆ ಹೊರಟ್ವಿ. ಸೊ ಅವ್ರ ಫ್ರೆಂಡ್ ಅಂತೂ ನಮ್ಮನ್ನು ನೋಡಿ ಫುಲ್ ಖುಷಿಯಾದರು. ಮತ್ತು ಅದು ಅವ್ರ ಮನೆಗೆ ಹೋಗಿ ಹಾಗೆ ಮಾತಾಡಿಸ್ಕೊಂಡು ಸೊ ನಾವು ಅಲ್ಲಿಂದ ನಮ್ಮ ಅಪ್ಪನ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮೂರಿಗೆ ಹೋದೆ. ಸೊ ನಮ್ಮೂರು ಬಂದು ಯಾವುದು ಅಂತಂದರೆ ಸೊ ನೋಡಿ ತೋರಿಸ್ತೀನಿ, ಅಗ್ಗುಂದ. ಸೊ ಅರಸೀಕೆರೆಯಿಂದ 5 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಅಪ್ಪನ ಮನೆಗೆ. ಸೊ ನಾನು ಅಲ್ಲಿಗೆ ಬಂದೆ. ಇದು ನಾನು ಓದಿ ಸ್ಕೂಲು ಹೈಸ್ಕೂಲ್ ಇದು. ಸೊ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನನ್ನ ಮಿಡ್ಲ್ ಸ್ಕೂಲ್ ಇದೆ. ಸೊ ನಾನು ಈ ಸ್ಕೂಲಲ್ಲೇ ಓದಿದ್ದು, ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೇ ನಾನು ಓದಿದ್ದು. ಸೊ ಹಾಗಾಗಿ ಇದು ನಮ್ಮ ಸ್ಕೂಲು. ಬಟ್ ಇದೆಲ್ಲ ನೋಡಿದ್ರೆ ಒಂಥರ ಚೆನ್ನಾಗಿರುತ್ತೆ, ಒಂಥರ ಮೆಮೊರಿ. ಚೈಲ್ಡ್ಹುಡ್ಡಲ್ಲಿ ನಾವು ಹೀಗಿದ್ವಿ ಅಲ್ವಾ ಅಂತ. ಸೊ ನಾನು ನಮ್ಮ ಅಪ್ಪನ ಮನೆಗೆ ಬಂದೆ. ಸೊ ಹಂಗಾಗಿ ಇದು ನಮ್ಮಮ್ಮ. ಸೊ ಹಾಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಪ್ಪನ ಮನೆ. ಸೊ ಫುಲ್ ತೋರ್ಸೋಕ್ಕಾಗಿಲ್ಲ. ಆಮೇಲೆ ತಿರ್ಗಾ ಇದು ಇನ್ನೆಲ್ಲ ಹೊರಡೋಣ ಅಂದ್ಬಿಟ್ಟು ಫುಲ್ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಸೊ ಎಲ್ಲಿಗೆ ಹೋಗೋಣ ಅಂತಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದು ಅರಸೀಕೆರೆಯಿಂದ 5 ಕಿಲೋಮೀಟ್ರ್ ಇರೋದು. ಸೊ ಅಲ್ಲಿ ನಾವು ನಾನ್ ವೆಜ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಪಾತ್ರೆಗಳೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಸೊ ನಮ್ಮಪ್ಪ ಏನೋ ಯಾವ ಫ್ರೆಂಡ್ನ ಕರ್ಕೊಬರೋಣ ಅಂತ ಹೋದರು. ಇವನು ನನ್ನ ಅಳಿಮಯ್ಯ ಬುಜ್ಜಿ. ಸೊ ಹಾಗಾಗಿ ಅವನ ಜೊತೆ ಹೋದಾಗೆಲ್ಲ ನಾನು ಸೆಲ್ಫಿ ವಿಡಿಯೋ ಮಾಡೇ ಮಾಡ್ತೀನಿ. ಸೊ ಅವ್ನಿಗೇನೋ ಅಂತಲೇ ನೋಡ್ತಾ ಇದ್ದಾನೆ. ಅವ್ನು ನಾಚ್ಕೊತಾ ಇದ್ದಾನೆ ಮತ್ತೆ ಏನೋ ಮಾಡ್ತಾವ್ರಲ್ಲ ಅಂತ. ಸೊ ಅಲ್ಲಿಂದ ಹೊರಡುವಾಗ ಇದು ನಮ್ಮೂರ ದೇವಸ್ಥಾನ. ಸೊ ನಾನು ಜಾತ್ರೆಗೆ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ದಾರಿಲಿ ಬರುವಾಗಲೇ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಕ್ಕೊಂಡು ನಾವು ಹೊರಟ್ವಿ. ಸೊ ಅಪ್ಪ ಅವರು ಹೋಗ್ಬಿಟ್ರು ದೇವಸ್ಥಾನಕ್ಕೆ. ಮತ್ತು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಸ್ವಲ್ಪ ದಿನಸಿ ಐಟಮ್ ತಗೊಳ್ಳೋಕ್ಕೆ. ಸೊ ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾನು ನನ್ನ ತಮ್ಮನ ಜೊತೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವ್ರಿಗೆ ಕೈ ಮುಕ್ಕೊಂಡು ನಿನ್ನ ಹರಕೆ ತೀರಿಸ್ಬೇಕಿತ್ತಲ್ವ. ಸೊ ನಾವು ಅದು ಕೋಳಿ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಸೊ ಹರಕೆ ತೀರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಮುಖನೇ ತೊಳೆದಿರಲಿಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಬಂದೆ. ಅಷ್ಟರಲ್ಲಿ ಕೋಳಿ ಎಲ್ಲ ಕುಯ್ದುಬಿಟ್ರು.
ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ. ಸೊ ಹಾಗಾಗಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಇವರೆಲ್ಲ ನಮ್ಮಪ್ಪನ ಫ್ರೆಂಡ್ಸು. ಸೊ ನಾವು ಪ್ರಿಪೇರ್ ಮಾಡ್ಕೋತಾ ಇದ್ವಿ. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ, ನಮ್ಮ ಅಕ್ಕ ಅನ್ನಕ್ಕೆ ಅಂತ ನೀರಿಡ್ತಾ ಇದ್ಲು. ಸೊ ಹಾಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಹಾಗೆ ಹೊಟ್ಟೆ ಹಸಿತಾ ಇತ್ತು, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಅದಕ್ಕೆ ನಾನು ನಮ್ಮ ಅಕ್ಕ ಅಂಗಡಿಗೆ ಹೋಗಿದ್ವಿ. ಸೊ ನಮ್ಮ ಅಕ್ಕ ಹಾಗೆ ಫನ್ ಮಾಡ್ತಾ ಇದ್ಲು. ಸೊ ಇದೇ ದೇವಸ್ಥಾನ. ಮತ್ತು ಮಳೆ ಬೇರೆ ಬರೋ ಥರ ಇತ್ತು. ಸೊ ಅರಸೀಕೆರೆಯಲ್ಲಿ ತುಂಬ ಮಳೆ ಆಗ್ತಾಯಿತ್ತು. ಸೊ ನಾವು ಹಾಗೆ ಟೀ ಕಾಫಿ ಕುಡ್ಕೊಂಡು ಮತ್ತೆ ತಿರ್ಗಾ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ರೈಸ್ ಮಾಡಿಬಿಟ್ಟು ಇನ್ನೇನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ. ಮಳೆ ಬರೋ ಥರ ಇತ್ತು, ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಪ್ರಿಪೇರ್ ಮಾಡಿದ್ವಿ. ಸೊ ಇದು ಕಬಾಬಿಗೆ ರೆಡಿ ಮಾಡಿದ್ವಿ. ಆಮೇಲೆ ತಿರ್ಗಾ ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡೋಣ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಅವ್ರು ಬಂದರು. ಸೊ ಹಾಗೆ ಈರುಳ್ಳಿ ಮತ್ತು ಸೌತೆಕಾಯಿ ಕಟ್ ಮಾಡುವಾಗ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಇದು ಕಬಾಬಲ್ಲಿ ಒಂದು ಸೈಡ್ ಡಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಸೊ ಅದನ್ನು ನೋಡ್ತಾ ಇದ್ವಿ. ಸೊ ಫೈನಲಿ ಅಡುಗೆ ಎಲ್ಲ ಮುಗೀತು. ಅಡುಗೆ ಎಲ್ಲ ಮುಗ್ದಾದ್ಮೇಲೆ ದೇವರಿಗೆ ಎಡೆ ಕೊಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಇನ್ನೂ ಯಾರ್ಯಾರೋ ಫ್ರೆಂಡ್ಸ್, ನನ್ನ ತಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಅಂತ ಅಂದಿದ್ರು. ಹಾಗಾಗಿ ಎಡೆ ಕೊಡಬೇಕಲ್ವ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆಯಿತು. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ನಾವು ದೇವಸ್ಥಾನ ಹತ್ರ ಬಂದ್ಬಿಟ್ಟು ಎಡೆ ಕೊಡೋಣ ಅಂದ್ಬಿಟ್ಟು ಬಂದ್ವಿ. ಸೊ ಈ ದೇವ್ರಿಗೆ ಎಣ್ಣೆನೂ ಇಡ್ತಾರೆ. ಸೊ ಹಾಗಾಗಿ ಬಟ್ ಏನು ಅಂತಂದರೆ ನಾವು ಅಂದ್ಕೊಂಡಿದ್ದೆಲ್ಲದೂ ಆಗುತ್ತೆ. ಸೊ ಹಾಗಾಗಿನೇ ಅಂದರೆ ಇದು ನಮ್ಮ ಅಮ್ಮನ ಕಾಲದಿಂದನೂ ನಾವು ಈ ದೇವ್ರಿಗೆ ನಾವು ನಡ್ಕೋತೀವಿ. ಸೊ ನಮ್ಮಮ್ಮ ಇರುವಾಗ್ಲೂ ಅವರೂ ಇದೇ ಥರ ಪೂಜೆ ಮಾಡ್ತಾಯಿದ್ರು, ಇದೇ ಥರನೇ ಹರಕೆ ತೀರಿಸ್ತಾಯಿದ್ರು. ಸೊ ಹಾಗಾಗಿ ನಮಗೊಂದು ನಂಬಿಕೆ ಇದೆ, ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ಸೊ ಎಷ್ಟೊಂದು ನಡೆದು ಕೂಡ ಇದೆ. ಸೊ ಹಾಗಾಗಿನೇ ನಾವು ಈ ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸ್ತೀವಿ. ಸೊ ಹಾಗಾಗಿ ಎಲ್ಲರೂ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಸೊ ಮಳೆ ಬಂದುಬಿಡುತ್ತೆ ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಬಂದವ್ರಿಗೆಲ್ಲ ಊಟ ಇಡಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ಊಟಕ್ಕೆ ಕೂತಿದ್ರು. ಸೊ ನಾವು ಹಾಗೆ ಬೇಗ ಊಟ ಮಾಡ್ಕೊಂಡು ಮಳೆ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಹೊರಡೋಣ ಅಂತ ಇದ್ವಿ. ಅಷ್ಟರಲ್ಲಿ ತುಂಬ ಜೋರಾಗಿ ಮಳೆ ಬರ್ತಿತ್ತು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ನಾವು ಮತ್ತೆ ತಿರ್ಗಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೊರಟ್ವಿ. ಆಮೇಲೆ ನನ್ನ ತಮ್ಮಂದು ಕ್ಯಾಮ್ರಾ ಇತ್ತು. ಸೊ ಹಾಗೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನೈಟ್ ಹೊರಟ್ವಿ. ಸೊ ಹಾಗೆ ಲೈಟಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ಲೈಟಾಗಿ ಮಳೆನೂ ಬರ್ತಾಯಿತ್ತು. ಸೊ ಹಾಗಾಗಿ ಬೇಗ ಹೊರಟ್ಬಿಟ್ವಿ ಮನೆಗೆ. ಸೊ ನನ್ನ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.